ಆತ್ಮೀಯರೇ ನಮಸ್ಕಾರ. ಅನೇಕ ಪೋಷಕರು ತನ್ನ ಮಗು ಒಳ್ಳೆ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾನೆ ಅನ್ನೋ ಕಾರಣಕ್ಕೆ ಅವನು ವಿದ್ಯಾವಂತನಾಗ್ತಿದ್ದಾನೆ ಅಂತ ಭಾವಿಸಿರುತ್ತಾರೆ. ನೆನಪಿಡಿ, ಅಕ್ಷರ ಕಲಿಕೆನೇ ದೊಡ್ಡ ಸಾಧನೆಯಲ್ಲ. ಶಿಕ್ಷಣ ಯಾನದಲ್ಲಿ ಅಕ್ಷರ ಕಲಿಕೆ ತುಂಬಾ ಸಣ್ಣ ಭಾಗವಷ್ಟೇ. ಇದಕ್ಕೆ ಹೆಚ್ಚು ಮಹತ್ವವನ್ನು ನೀಡುವುದು ಸರಿಯಲ್ಲ. ನಿಮ್ಮ ಮಗುವಿನ ಶಿಕ್ಷಣದಲ್ಲಿ ಸಮಗ್ರತೆಯ ಸ್ಪರ್ಶ ಇರಬೇಕು. ಆಟ ಪಾಠ ವ್ಯಕ್ತಿತ್ವ ವಿಕಾಸನಕ್ಕೆ ಬೇಕಾಗಿರುವ ಸಂಸ್ಕಾರಗಳನ್ನು ಒಟ್ಟಿಗೆ ನೀಡಬೇಕು. ಅವುಗಳನ್ನು ಮಾಡಬೇಕಾದವರು ಮತ್ತು ಮಾಡಬೇಕಾದ ಸಮಯ ಭಿನ್ನ ಭಿನ್ನ ಎಂಬುವಂತಹ ಕಲ್ಪನೆಯೇ ತಪ್ಪು. ಮಗುವಿಗೆ ಆಟದೊಳಗೆ ಪಾಠದೊಳಗೆ ಆಟವನ್ನು ಬೇರ್ಪಡಿಸಬಾರದು. ಮಗುವಿನ ಶಿಕ್ಷಣದಲ್ಲಿ ಪರಿಸರ ಆರೋಗ್ಯದ ಕುರಿತು ಅನೇಕ ವಿಷಯಗಳನ್ನು ಬೆಸೆದುಕೊಂಡಿರಬೇಕು. ನೆನಪಿಡಿ, ನಿಮ್ಮ ಮಗುವಿನ ಇವತ್ತಿನ ಕಲಿಕೆ ನಾಳಿನ ಬದುಕಿಗೆ ಬುನಾದಿಯಾಗಬೇಕು. ಪೋಷಕರೇ, ಮನೆ ಕೆಲಸವೂ ಒಂದು ಶಿಕ್ಷಣನೇ. ನಿಮ್ಮ ಮಗುವಿಗೆ ನೀವು ಮನೆ ಕೆಲಸ ಮಾಡಿಸೋದ್ರಿಂದ ನಿಮ್ಮ ಮಕ್ಕಳ ಕೌಶಲ್ಯವನ್ನು ಹೆಚ್ಚಿಸುವಂತೆ ಮಾಡುತ್ತೀರಾ. ಹೌದು, ಮನೆ ಕೆಲಸ ಮಾಡೋದ್ರಿಂದ ಕೌಶಲ್ಯ ಹೆಚ್ಚಾಗುತ್ತೆ. ರಾಷ್ಟ್ರೀಯ ಸಮಿತಿ ಮಕ್ಕಳಲ್ಲಿ ಕೌಶಲ್ಯದ ಕೊರತೆ ಇದೆ ಅಂತ ವಿಷಾದಿಸಿದೆ. ಯಾಕೆ ಅಂದರೆ, ಅನೇಕ ಪೋಷಕರು ಮನೆ ನಿರ್ವಹಣೆ ಮಾಡೋದು ಹೇಗೆ, ಮನೆ ಕೆಲಸ ಮಾಡಿಸೋದು ಹೇಗೆ ಅನ್ನೋದನ್ನು ತಿಳಿಯದೆ ಕೇವಲ ಮಕ್ಕಳನ್ನು ಅಕ್ಷರಸ್ಥನಾಗಿಯೇ ಮಾಡಿಸ್ತಿದ್ದೀರ. ಶಾಲೆನಲ್ಲಿ ಕಲಿಯುವಂತಹ ಪಠ್ಯಕ್ರಮಗಳೇ ಶಿಕ್ಷಣವಲ್ಲ. ನಿಮ್ಮ ಮನೆಯಲ್ಲಿ ನಿಮ್ಮ ಮಗು ಕಲಿಯುವಂತಹ ಅನೇಕ ವಿಚಾರಗಳು ನಿಮ್ಮ ಮಗು ಶಾಲೆಯಲ್ಲಿ ಕಲಿಯುವಂತಹ ಅನೇಕ ಸಂಗತಿಗಳಿಗೆ ಪೂರಕವಾಗಿರುತ್ತೆ. ಮತ್ತು ಬದುಕಿಗೆ ಬೇಕಾಗಿರುವ ಸಕಾರಾತ್ಮಕ ಗುಣಗಳನ್ನು ಯಾವ ಶಾಲಾ ಕಾಲೇಜುಗಳು ಕಲಿಸೋದಿಲ್ಲ. ಕಲಿಸಬೇಕಾಗಿರುವುದು ಪೋಷಕರೇ ಮೊದಲು ಬದುಕು, ನಂತರ ಅಕ್ಷರ ಕಲಿಕೆ. ಶಿಕ್ಷಣ ಸಮಗ್ರವಾಗಿರಲಿ. ನಿಮ್ಮ ಮಕ್ಕಳಿಗೆ ಮನೆ ಕೆಲಸ ಮಾಡಿಸೋದ್ರಿಂದ ನಿಮ್ಮ ಮತ್ತು ಮಕ್ಕಳ ಬಾಂಧವ್ಯ ಇನ್ನೂ ಹತ್ತಿರವಾಗುತ್ತೆ. ಇವತ್ತು ಅನೇಕ ಪೋಷಕರು ಮತ್ತು ಮಕ್ಕಳಲ್ಲಿ ಬಾಂಧವ್ಯವೇ ಇರೋದಿಲ್ಲ. ಎಲ್ಲೋ ಕೂತಿರುವಂಥ ಸ್ನೇಹಿತನ ಆರೋಗ್ಯವನ್ನು ವಿಚಾರಿಸುವ ಮಗು ಪಕ್ಕದಲ್ಲೇ ಜ್ವರದಿಂದ ಮಲಗಿರುವಂತಹ ತಾಯಿಗೆ ಒಂದು ಹೊತ್ತು ನೀರು ಕೊಡೋದಿರಲಿ. ಇದು ಸಂಸ್ಕಾರನ? ಇದು ಸರಿಯಾದ ಸಮಯ. ನೀವು ನಿಮ್ಮ ಮಕ್ಕಳಿಗೆ ದೃಢವಾದ ಸಂಸ್ಕಾರವನ್ನು ಮನಸ್ಸಿನಲ್ಲಿ ಪ್ರತಿಷ್ಠಾಪಿಸಿ. ಮುಂದೆ ಯಾವುದೇ ಕೆಟ್ಟ ಆಲೋಚನೆ, ಕೆಟ್ಟ ಸ್ನೇಹಿತರು ಬಂದರೂ ಮಗು ಬದಲಾಗೋದಿಲ್ಲ. ಮಗುವಿಗೆ ಸಮಗ್ರ ಶಿಕ್ಷಣವನ್ನು ಅಭ್ಯಾಸ ಮಾಡಿಸಿ. ಮಗು ಶ್ರೇಷ್ಠವಾಗಿ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಿಕೊಂಡು ಸಮಾಜಕ್ಕೆ ಒಬ್ಬ